ಸ್ನೇಹಿತರೆ, ನಮ್ಮ ಭಾರತ ಅದೆಷ್ಟು ಮಹಾನ್ ಸಂತರ ತವರೂರು. ಅದರಲ್ಲಿಯೂ ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿ ಇಡೀ ವಿಶ್ವಕ್ಕೆ ಅದ್ವೈತ ತತ್ವದ ಸಾರವನ್ನು ಸಾರಿದ ಒಬ್ಬ ಮಹಾನ್ ಯೋಗಿ ಎಂದರೆ ಅದು ಅದ್ವೈತ ಸಾಮ್ರಾಟ ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳು. ಇಂದು ನಾವು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಅಧಿಪತಿ, ಸಾಕ್ಷಾತ್ ಶಿವನ ಅವತಾರ ಎಂದೇ ನಂಬಲಾದ ಸಿದ್ಧಾರೂಢರ ಜೀವನದ ಪ್ರತಿಯೊಂದು ರೋಚಕ ಘಟನೆಗಳನ್ನು ಮತ್ತು ಅವರ ಪವಾಡಗಳನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳು 1836ರ ಮಾರ್ಚ್ 26ರಂದು ಪವಿತ್ರ ರಾಮನವಮಿಯ ದಿನ ಜನಿಸಿದರು. ಅವರು ಹುಟ್ಟಿದ್ದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಾಲಕಾಪುರ ಎಂಬ ಪುಟ್ಟ ಗ್ರಾಮದಲ್ಲಿ. ಇವರ ತಂದೆಯ ಹೆಸರು ಶ್ರೀ ಗುರುಶಾಂತಪ್ಪ ಮತ್ತು ತಾಯಿ ದೇವಮಲ್ಲಮ್ಮ. ಇವರಿಗೆ ಇಬ್ಬರು ಸಹೋದರರಿದ್ದರು. ಒಂದು ದಿನ ಬೆಳಗಿನ ಜಾವ ಗುರುಶಾಂತಪ್ಪನವರಿಗೆ ಒಂದು ಕನಸು ಬಿದ್ದಿತ್ತಂತೆ. ಆ ಕನಸಿನಲ್ಲಿ ಸಾಕ್ಷಾತ್ ಶಿವನು ಒಬ್ಬ ಯತಿಯ ರೂಪದಲ್ಲಿ ಬಂದು ಅವರ ಹೃದಯದಲ್ಲಿ ಮರೆಯಾದರಂತೆ. ಇದೇ ಸಮಯದಲ್ಲಿ ಅವರ ಪತ್ನಿ ದೇವಮ್ಮನವರಿಗೂ ಒಂದು ಕನಸು ಬಿದ್ದಿತ್ತು. ಅದರಲ್ಲಿ ಸರಸ್ವತಿ ದೇವಿಯು ಪ್ರತ್ಯಕ್ಷರಾಗಿ ನಿಮ್ಮ ಗರ್ಭದಲ್ಲಿ ಸಾಕ್ಷಾತ್ ಶಿವನೇ ಮಗುವಾಗಿ ಜನಿಸಲಿದ್ದಾನೆ ಎಂದು ತಿಳಿಸಿದ್ದರಂತೆ. ಈ ದಿವ್ಯ ದರ್ಶನದ ನಂತರ ಜನಿಸಿದ ಮಗುವಿಗೆ 13ನೇ ದಿನ ಸಿದ್ಧ ಎಂದು ನಾಮಕರಣ ಮಾಡಲಾಯಿತು. ಸಿದ್ಧನಿಗೆ 5 ವರ್ಷವಿದ್ದಾಗ ಸಂಕ್ರಾಂತಿ ಹಬ್ಬದ ದಿನ ತನ್ನ ಗೆಳೆಯರನ್ನೆಲ್ಲ ಮನೆಗೆ ಕರೆಸಿದ್ದನಂತೆ. ಸಿದ್ಧನು ಮನೆಯಲ್ಲಿ ಮೇಲಕ್ಕೆ ನೇತು ಹಾಕಿದ್ದ ಎಳ್ಳು ಬೆಲ್ಲದ ಮಡಕೆಯನ್ನು ಕೋಲಿನಿಂದ ಒಡೆದು ಅಲ್ಲಿಗೆ ಬಂದ ಎಲ್ಲರಿಗೂ ಅದನ್ನು ಹಂಚತೊಡಗಿದನಂತೆ. ಮಡಿಕೆಯಲ್ಲಿದ್ದ ಎಳ್ಳು ಬೆಲ್ಲ ಸ್ವಲ್ಪವೇ ಆಗಿದ್ದರೂ ಊರಿನ 100 ಜನ ಬಂದು ತೆಗೆದುಕೊಂಡು ಹೋದರೂ ಅದು ಖಾಲಿಯೇ ಆಗಲಿಲ್ಲ. ಒಂದು ದಿನ ಸಿದ್ಧ ಗೆಳೆಯರೊಂದಿಗೆ ಆಟವಾಡುತ್ತಾ ಒಂದು ಗರ್ಭಿಣಿ ಎಮ್ಮೆಯ ಮೇಲೆ ಕುಳಿತು ನಾನೇ ರಾಜ, ಇದು ನನ್ನ ಆನೆ ಎಂದು ಕೂಗುತ್ತಿದ್ದನಂತೆ. ಆದರೆ ಆ ಎಮ್ಮೆ ಮುಂದೆ ಸರಿಯದಿದ್ದಾಗ ಕೋಪಗೊಂಡ ಸಿದ್ಧ, ನಿನಗೆ ಅಹಂಕಾರವೇ, ಹಾಗಾದರೆ ನೀನು ಸತ್ತು ಹೋಗು ಎಂದನಂತೆ. ತಕ್ಷಣವೇ ಆ ಎಮ್ಮೆ ಕೆಳಗೆ ಬಿದ್ದು ಪ್ರಾಣ ಬಿಟ್ಟಿತಂತೆ. ಇದನ್ನು ಕಂಡ ಸಿದ್ಧನ ತಾಯಿ ಅಳತೊಡಗಿದಾಗ ಸಿದ್ಧನು ತನ್ನ ಕೈಯನ್ನು ಎಮ್ಮೆಯ ಬೆನ್ನ ಮೇಲೆ ಆಡಿಸಿದ ಕೂಡಲೇ ಆ ಎಮ್ಮೆ ಜೀವ ಪಡೆದು ಎದ್ದು ನಿಂತಿತು. ಸ್ನೇಹಿತರೆ, ಬಾಲ್ಯದಿಂದಲೇ ಸಿದ್ಧ ಸಾಮಾನ್ಯ ಮಗುವಾಗಿರಲಿಲ್ಲ. ಅವರಿಗೆ ಸಂಸಾರಕ್ಕಿಂತ ಆಧ್ಯಾತ್ಮದ ಕಡೆಗೆ ಹೆಚ್ಚಿನ ಒಲವಿತ್ತು. ಕೇವಲ 6ನೇ ವಯಸ್ಸಿನಲ್ಲಿ ಅವರು ಮನೆಯನ್ನು ತೊರೆದರು. ಲೌಕಿಕ ಜೀವನದ ಮೇಲೆ ಜಿಗುಪ್ಸೆ ಬಂದು ಒಂದು ದಿನ ತಾಯಿ ನೀಡಿದ ರೊಟ್ಟಿಯನ್ನೂ ತಿನ್ನದೆ ನನಗೆ ಈ ಸಂಸಾರದ ಹಸಿವು ಬೇಡ, ಜ್ಞಾನದ ಹಸಿವು ಬೇಕು ಎಂದು ಹೇಳಿ ಯಾರಿಗೂ ತಿಳಿಸದೆ ಮನೆ ಬಿಟ್ಟು ಹೋದರು. ಮನೆ ಬಿಟ್ಟು ಹೋದ ಸಿದ್ಧ ಅಂತಿಮವಾಗಿ ತಲುಪಿದ್ದು ಶ್ರೀಶೈಲದ ಹತ್ತಿರದ ಗಜದಂಡ ಸ್ವಾಮಿಗಳ ಆಶ್ರಮಕ್ಕೆ. ಅಲ್ಲಿಯ ಗುರುಗಳು ಸಿದ್ಧನನ್ನು ಪರೀಕ್ಷಿಸಲು ಕಸಗುಡಿಸುವ ಕೆಲಸ ನೀಡಿದರು. ಸಿದ್ಧ ಅವರು 12 ವರ್ಷಗಳ ಕಾಲ ಅತ್ಯಂತ ನಿಷ್ಠೆಯಿಂದ ಸೇವೆ ಮಾಡಿದರು. ಅವರ ಭಕ್ತಿಯನ್ನು ಮೆಚ್ಚಿದ ಗುರುಗಳು ಅವರಿಗೆ ಸಿದ್ಧಾರೂಢ ಎಂದು ಹೆಸರಿಟ್ಟು ಓಂ ನಮಃ ಶಿವಾಯ ಮಂತ್ರವನ್ನು ಉಪದೇಶಿಸಿದರು. ನಂತರ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಖಂಡ ಭಾರತ ಪರ್ಯಟನೆ ಮಾಡಲು ಸಲಹೆ ನೀಡಿದರು. ತಮ್ಮ ಭಾರತ ಪರ್ಯಟನೆಯ ನಂತರ ಸಿದ್ಧಾರೂಢರು 1877ರ ಸುಮಾರಿಗೆ ಹುಬ್ಬಳ್ಳಿಗೆ ಬಂದರು. ಅಂದು ಹುಬ್ಬಳ್ಳಿ ಇಂದಿನಂತೆ ದೊಡ್ಡ ನಗರವಾಗಿರಲಿಲ್ಲ. ಅವರು ಮೊದಲು ಒಂದು ಸಣ್ಣ ಗುಡಿಸಿಲಲ್ಲಿ ವಾಸವಿದ್ದರು. ಅವರ ದೈವಿಕ ಕಳೆ ಮತ್ತು ಪ್ರೀತಿಯಿಂದ ಆಕರ್ಷಿತರಾದ ಜನರು ಅವರ ಬಳಿಗೆ ಬರತೊಡಗಿದರು. ಇದರಿಂದಲೇ ಅಲ್ಲಿ ಸಿದ್ಧಾರೂಢ ಮಠ ಸ್ಥಾಪನೆಯಾಯಿತು. ಈ ಮಠಕ್ಕೆ ಯಾವುದೇ ಭೇದ ಭಾವವಿರಲಿಲ್ಲ. ಬ್ರಾಹ್ಮಣರಿಂದ ದಲಿತರವರೆಗೆ, ಹಿಂದೂಗಳಿಂದ ಮುಸ್ಲಿಮರವರೆಗೆ ಎಲ್ಲರಿಗೂ ಈ ಮಠದಲ್ಲಿ ಮುಕ್ತ ಪ್ರವೇಶವಿತ್ತು. ವಿಶೇಷವೆಂದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಹುಬ್ಬಳ್ಳಿಗೆ ಬಂದಾಗ ಸಿದ್ಧಾರೂಢ ಸ್ವಾಮೀಜಿಯನ್ನು ಭೇಟಿ ಮಾಡಿದ್ದರು. ಗಾಂಧೀಜಿಯವರು ಕೂಡ ಸ್ವಾಮೀಜಿಯವರ ಸರಳತೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟವನ್ನು ಕಂಡು ಮಂತ್ರಮುಗ್ಧರಾಗಿದ್ದರು. 1919ರಲ್ಲಿ ಲೋಕಮಾನ್ಯ ತಿಲಕರು ಕೂಡ ಸಿದ್ಧಾರೂಢರ ದರ್ಶನ ಪಡೆದು ಧನ್ಯರಾಗಿದ್ದರು. ಸ್ನೇಹಿತರೆ, ಸಿದ್ಧಾರೂಢರ ಜೀವನ ಎಂದರೆ ಅದೊಂದು ಪವಾಡಗಳ ಸಾಗರ. ಅವರು ಎಂದಿಗೂ ಪ್ರಚಾರಕ್ಕಾಗಿ ಪವಾಡಗಳನ್ನು ಮಾಡಲಿಲ್ಲ. ಬದಲಿಗೆ ಭಕ್ತರ ಕಷ್ಟಗಳನ್ನು ನೀಗಿಸಲು ಮತ್ತು ಅಹಂಕಾರಿಗಳಿಗೆ ಪಾಠ ಕಲಿಸಲು ದೈವಿಕ ಶಕ್ತಿ ತೋರುತ್ತಿದ್ದರು. ಬಾಲ್ಯದಲ್ಲಿ ಸಿದ್ಧ ಗೆಳೆಯರೊಂದಿಗೆ ಈಜಲು ಹೋಗಿದ್ದಾಗ ಒಬ್ಬ ಗೆಳೆಯನನ್ನು ನೀರಿನ ಮಧ್ಯಕ್ಕೆ ಕರೆದೊಯ್ದು ಮುಳುಗಿಸಿದರಂತೆ.
ಇದನ್ನು ಕಂಡು ಊರಿನವರು ಗಾಬರಿಯಾದಾಗ ಆ ಬಾಲಕ ನಗುನಗುತ್ತಾ ನೀರಿನಿಂದ ಹೊರಬಂದು ತನಗೆ ಯಾವ ತೊಂದರೆಯೂ ಇರಲಿಲ್ಲ, ತಾನು ಆನಂದದಲ್ಲಿದ್ದೆ ಎಂದು ಹೇಳಿದನಂತೆ. ಆಗ ಸಿದ್ಧಾರೂಢರು ಇದು ಜಲವಿದ್ಯೆ ಎಂದು ತಿಳಿಸಿದರು. ವನಭೋಜನದ ಸಮಯದಲ್ಲಿ ಜನರಿಗೆ ಮರದ ಮೇಲಿದ್ದ ಹಣ್ಣುಗಳನ್ನು ತಿನ್ನುವ ಆಸೆಯಾದಾಗ ಸಿದ್ಧರು ಆ ಮರವನ್ನು ನೋಡಿದ ಕೂಡಲೇ ಎಲ್ಲಾ ಹಣ್ಣುಗಳು ಕೆಳಗೆ ಬಿದ್ದವಂತೆ. ಅಷ್ಟೇ ಅಲ್ಲದೆ ದಾರಿಯಲ್ಲಿ ಸತ್ತು ಬಿದ್ದಿದ್ದ ಹಾವನ್ನು ಕಂಡು ಎಲ್ಲರೂ ಮರುಗಿದಾಗ ಎಲ್ಲರಿಂದಲೂ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿ ಆ ಹಾವಿಗೆ ಮರುಜೀವ ನೀಡಿದರಂತೆ. 7ನೇ ವಯಸ್ಸಿನಲ್ಲಿ ಗುರುಸೇವೆಯ ಸಂಕಲ್ಪ ಮಾಡಿ ದೇವಸ್ಥಾನದಲ್ಲಿ ಕುಳಿತಿದ್ದಾಗ ಸಾಕ್ಷಾತ್ ಶಿವನೇ ಹಾವಿನ ರೂಪದಲ್ಲಿ ಬಂದು ಸಿದ್ಧನನ್ನು ಕಚ್ಚಿದನಂತೆ. ಸಿದ್ಧ ಪ್ರಜ್ಞೆ ತಪ್ಪಿದಾಗ ಜಂಗಮ ರೂಪದಲ್ಲಿ ಬಂದ ಶಿವನು ತಾಯಿಯು ಮಗನ ಗುರುಸೇವೆಯ ಇಚ್ಛೆಯನ್ನು ಒಪ್ಪಿಕೊಂಡರೆ ಮಾತ್ರ ಇವನು ಏಳುತ್ತಾನೆ ಎಂದನಂತೆ. ತಾಯಿಯು ಒಪ್ಪಿದ ಕೂಡಲೇ ಆ ಹಾವು ಮತ್ತೆ ಕಚ್ಚಿದ ಜಾಗದಲ್ಲೇ ಕಚ್ಚಿ ವಿಷವನ್ನು ಹೀರಿಕೊಂಡಾಗ ಸಿದ್ಧನು ಎದ್ದು ಕುಳಿತನು. ಒಮ್ಮೆ ಕಾಶಿಯಲ್ಲಿ ಬ್ರಾಹ್ಮಣರು ಸಿದ್ಧರನ್ನು ಕೀಳಾಗಿ ಕಂಡು ಪಾದರಕ್ಷೆ ಬಿಡುವ ಜಾಗದಲ್ಲಿ ಕುಳಿತು ಊಟ ಮಾಡಲು ಹೇಳಿದರಂತೆ. ಊಟ ಮುಗಿದ ನಂತರ ನಿಮ್ಮಪ್ಪ ಬಂದು ಎಲೆ ತೆಗೆಯುತ್ತಾನೆಯೇ ಎಂದು ವ್ಯಂಗ್ಯವಾಡಿದಾಗ ಸಾಕ್ಷಾತ್ ಶಿವನೇ ಯತಿಯ ರೂಪದಲ್ಲಿ ಬಂದು ಎಲೆ ತೆಗೆದರಂತೆ. ನಂತರ ಅನ್ನಪೂರ್ಣೇಶ್ವರಿ ದೇವಿಯೇ ಬಂದು ಸಿದ್ಧರ ಕೈ ತೊಳೆಸಿದರಂತೆ. ಈ ದೃಶ್ಯ ಕಂಡು ಎಲ್ಲರೂ ಸಿದ್ಧರ ಪಾದಕ್ಕೆ ಬಿದ್ದರು. ಒಮ್ಮೆ ಶ್ರೀಶೈಲದಲ್ಲಿ ಲಿಂಗ ಧರಿಸದೇ ಇದ್ದುದಕ್ಕೆ ಸಿದ್ಧನನ್ನು ಟೀಕಿಸಿದ ಭಕ್ತರ ಜಪಮಾಲೆಯಿಂದ ಲಿಂಗಗಳು ಮಾಯವಾದವಂತೆ. ನಂತರ ಸಿದ್ಧರು ಹುಲಿಯ ಮೇಲೆ ಕುಳಿತು ದರ್ಶನ ನೀಡಿ ಓಂ ನಮಃ ಶಿವಾಯ ಮಂತ್ರವನ್ನು ಗಟ್ಟಿಯಾಗಿ ಪಠಿಸುವಂತೆ ಹೇಳಿ ಅವರಿಗೆ ಲಿಂಗಗಳನ್ನು ಮರಳಿ ನೀಡಿದರಂತೆ. ದೇವರು ಹೊರಗಿನ ಆಚರಣೆಯಲ್ಲಿಲ್ಲ, ಅವನು ಅಂತರಂಗದಲ್ಲಿದ್ದಾನೆ ಎಂಬುದು ಅವರ ಬೋಧನೆಯಾಗಿತ್ತು. ಸಿದ್ಧಾರೂಢರ ಮಹಿಮೆ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರ ಮುಸ್ಲಿಂ ಭಕ್ತ ಕಬೀರದಾಸನಿಗೆ ಅವರು ಸಾಕ್ಷಾತ್ ಅಲ್ಲಾನ ರೂಪದಲ್ಲೇ ದರ್ಶನ ನೀಡಿದ್ದರಂತೆ. ಇದರಿಂದಾಗಿಯೇ ಇಂದಿಗೂ ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಸಾವಿರಾರು ಮುಸ್ಲಿಂ ಬಾಂಧವರು ಬಂದು ನಮಸ್ಕರಿಸುತ್ತಾರೆ. ಸ್ನೇಹಿತರೆ, ಸಿದ್ಧಾರೂಢ ಸ್ವಾಮೀಜಿಗಳು 1929 ಆಗಸ್ಟ್ 21ರಂದು ಲಿಂಗೈಕ್ಯರಾದರು. ಇಂದಿಗೂ ಹುಬ್ಬಳ್ಳಿಯ ಸಮಾಧಿಯ ಹತ್ತಿರ ಹೋದರೆ ಒಂದು ಅದ್ಭುತ ಅನುಭವವಾಗುತ್ತದೆ. ಸಾವಿರಾರು ಭಕ್ತರಿಗೆ ಪ್ರತಿದಿನ ಇಲ್ಲಿ ದಾಸೋಹ ನಡೆಯುತ್ತದೆ. ಮಹಾಶಿವರಾತ್ರಿಯಂದು ಇಲ್ಲಿ ನಡೆಯುವ ಜಾತ್ರೆ ಇಡೀ ಉತ್ತರ ಕರ್ನಾಟಕದಲ್ಲೇ ಅತಿ ದೊಡ್ಡ ಉತ್ಸವಗಳಲ್ಲಿ ಒಂದಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಸಿದ್ಧಾರೂಢ ಸ್ವಾಮೀಜಿಯವರ ಜೀವನ ನಮಗೆ ಸರಳತೆ ಮತ್ತು ಸಮಾನತೆಯನ್ನು ತಿಳಿಸಿಕೊಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೈ ಸಿದ್ಧಾರೂಢ ಎಂದು ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.